ಈ ಹುಡುಗನ ಫೋನು ಕೈ ಜಾರಿ ಪಕ್ಕದಲ್ಲೇ ಇದ್ದ ಪಾತ್ರೆಯಲ್ಲಿ ಬಿದ್ದ್ಬಿಡುತ್ತೆ. ಆಗ ಇದು ಟೈಮ್ ಟ್ರಾವೆಲ್ ಮಾಡಿ ರಾಜರ ಕಾಲಕ್ಕೆ ಹೋಗುತ್ತೆ. ಯುವರಾಣಿ ಈ ಫೋನ್ ನ ನೋಡ್ಬಿಟ್ಟು ವಿಚಿತ್ರವಾಗಿ ನೋಡ್ತಾ ಇರ್ತಾಳೆ. ಆಗ್ಲೇ ಆ ಫೋನ್ ಅನ್ಲಾಕ್ ಆಗಿ ಆ ಹುಡುಗನ ಫೋಟೋ ಕಾಣಿಸುತ್ತೆ. ಯುವರಾಣಿ ಜೊತೆಗೆ ಇರೋರು ಎಲ್ಲರೂ ಕೂಡ ಇದು ಏನು ಅಂತೇಳಿ ಅರ್ಥನೇ ಆಗೋದಿಲ್ಲ. ಆಗ ಯುವರಾಣಿ ಇದು ನನ್ನದೇ ವಸ್ತು ಅಂತ ಹೇಳ್ತಾಳೆ. ನಿಜ ಹೇಳ್ಬೇಕಂದ್ರೆ ಈ ಯುವರಾಣಿಗೆ ಇದು ಏನು ಅಂತ ಗೊತ್ತಿರೋದಿಲ್ಲ. ಹಾಗೆ ಆ ಹುಡುಗ ಯಾರು ಅಂತ ಹೇಳಿ ಕೂಡ ಗೊತ್ತಿರೋದಿಲ್ಲ. ಆಗ್ಲೇ ಯುವರಾಣಿ ಜಾಕೆಟ್ ಗಾಳಿ ಬಂದು ಆ ಮಾಯ ಪಾತ್ರೆ ಒಳಗಡೆ ಬಿದ್ದ್ಬಿಡುತ್ತೆ. ಆ ಜಾಕೆಟ್ ಟೈಮ್ ಟ್ರಾವೆಲ್ ಮಾಡ್ಬಿಟ್ಟು ಈ ಹುಡುಗನ ಮುಖದ ಮೇಲೆ ಬಂದ್ ಬೀಳುತ್ತೆ. ಇದನ್ನ ನೋಡಿ ಇದು ಹೇಗೆ ಬಂತು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಆಗ್ಲೇ ಇವನಿಗೆ ಅರ್ಥ ಆಗುತ್ತೆ ನನ್ನ ಫೋನ್ ಕೂಡ ಇದೇ ರೀತಿ ಇದ್ರ ಒಳಗಡೆ ಹೋಗಿದೆ ಅಂತ. ಆಗ್ಲೇ ಇವನು ಇನ್ನೊಂದು ಫೋನ್ ತಗೊಂಡು ಇವನ ಫೋನ್ಗೆ ವಿಡಿಯೋ ಕಾಲ್ ಮಾಡ್ತಾನೆ. ಆಗ ಯುವರಾಣಿ ಹತ್ರ ಇರೋ ಫೋನ್ ರಿಂಗ್ ಆಗುತ್ತೆ. ಆದ್ರೆ ಯುವರಾಣಿಗೆ ಫೋನ್ ರಿಸೀವ್ ಮಾಡೋದು ಯಾವ ರೀತಿ ಅಂತ ಹೇಳಿ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಸ್ಕ್ರೀನ್ ನ ಟಚ್ ಮಾಡ್ತಾ ಇರ್ತಾಳೆ. ಕೊನೆಗೆ ಫೋನ್ ರಿಸೀವ್ ಆಗುತ್ತೆ. ಆಗ ಇವನು ನೀನ್ ಯಾರು ನನಗೆ ಗೊತ್ತಿಲ್ಲ, ನನ್ನ ಫೋನ್ ನನಗೆ ಕೊಡು ಅಂತ ಕೇಳ್ತಾನೆ. ಆದ್ರೆ ಯುವರಾಣಿ ಇವನ್ನ ದೇವ್ರು ಅಂತ ಅನ್ಕೊಂಡು ನಮಸ್ಕಾರ ಮಾಡ್ತಾಳೆ. ಆಗ ಇವನು ನೀವ್ ಯಾರು, ನೀವ್ ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾನೆ. ಆಗ ಯುವರಾಣಿ ನಾನು ಕುಂತಲ ರಾಜ್ಯದಿಂದ ಮಾತಾಡ್ತಾ ಇದ್ದೀನಿ, ನಾನು ಈ ರಾಜ್ಯಕ್ಕೆ ಯುವರಾಣಿ ಅಂತ ಹೇಳ್ತಾಳೆ. ಆದ್ರೆ ಇವನಿಗೆ ಯುವರಾಣಿ ಅಂತ ನಂಬೋದಕ್ಕೆ ಆಗೋದಿಲ್ಲ. ನೀನು ಯುವರಾಣಿ ಅಂತ ನಂಬೋದು ಹೇಗೆ ಅಂತ ಹೇಳಿ ಕೇಳ್ತಾನೆ. ಆಗ ಯುವರಾಣಿ ಕಿರೀಟನ ಇಟ್ಕೊಂಡು ಮಹಾರಾಣಿಯಾಗಿ ರೆಡಿ ಆಗ್ತಾಳೆ. ತನ್ನ ಖಜಾನೆ ಎಲ್ಲ ತೋರಿಸ್ತಾಳೆ. ಇದನ್ನ ನೋಡಿ ಆದ್ಮೇಲೆ ಈ ಮಾಯ ಪಾತ್ರೆ ಮುಖಾಂತರ ನಾನು ಕೂಡ ಟೈಮ್ ಟ್ರಾವೆಲ್ ಮಾಡ್ಬೋದು ಅಂತೇಳಿ ಅನ್ಕೊಳ್ತಾನೆ. ನೆಕ್ಸ್ಟ್ ಏನಾಯ್ತು ಅಂತ ನೋಡ್ಬೇಕಂತ ಅನ್ಕೊಂಡ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಪಾರ್ಟ್ 2 ಅಂತ ಕಾಮೆಂಟ್ ಮಾಡಿ.